ಜೋರುವಾದ ಮಂಡನೆ ಆಯ್ತು ಇವತ್ತು. ಅಶೋಕ್ ಹಾರನಹಳ್ಳಿ ಅರ್ಜಿದಾರರ ಪರ ವಕೀಲರು, ರಾಜ್ಯ ಸರ್ಕಾರ ಸರ್ವೆ ಅಂತ ಹೇಳ್ಕೊಂಡು ಜಾತಿ ಗಣತಿನೇ ಮಾಡ್ತಾ ಇದೆ, ಸರ್ವೆ ಅಂತ ಹೇಳ್ಕೊಂಡು ಸೆನ್ಸಸ್ ಮಾಡ್ತಾ ಇದೆ ಅಂತ. ಸರ್ವೆ ಅಂದರೆ ಸಮೀಕ್ಷೆ, ಜನಗಣತಿನೇ ಮಾಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಇರುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಚಲಾಯಿಸ್ತಾ ಇದೆ. ಚುನಾವಣೆ ಉದ್ದೇಶಕ್ಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ. 2015ರಲ್ಲಿ ರಾಜ್ಯ ಸರ್ಕಾರ ಮಾಡಿದ ಸರ್ವೆನೂ ಪ್ರಶ್ನಿಸಲಾಗಿತ್ತು. ಅದರ ಪರಿಸ್ಥಿತಿ ಏನಾಯಿತು ಅಂತ ಇನ್ನೂ ತನಕ ಗೊತ್ತಿಲ್ಲ. ಆವಾಗ 150 ಕೋಟಿ ಖರ್ಚು ಮಾಡಿದ್ರು, 150 ಅಲ್ಲ 170 ಕೋಟಿ ಹಂಗೆ ನೋಡಿದ್ರೆ. ಈ ಸಲ 420 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. 1561 ಜಾತಿಗಳನ್ನು ಸರ್ವೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಏನು ದೋಷಪೂರಿತ ಡೇಟಾ ಸಂಗ್ರಹ ಆಗಬಹುದು. ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ವರದಿ ಸಲ್ಲಿಸಿತ್ತು. ಆ ವರದಿಯ ಬಗ್ಗೆ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಅನ್ನೋದು ಗೊತ್ತೇ ಇಲ್ಲ ಅಂತ. ಏನು ವಿವೇಕ್ ರೆಡ್ಡಿ ಅವರು ವಾದ ಮಾಡಿದ್ರು. ಗಣತಿಯಲ್ಲಿ ಸಂಗ್ರಹಿಸಿದ ಅಂಕಿಅಂಶದ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳಿವೆ ಅಂತ. ನನಗೂ ಯಾರೋ ಫೋನ್ ಮಾಡಿದ್ರು ಇವತ್ತು. ಈ EVMನಲ್ಲಿ ನಾವು ವೋಟ್ ಹಾಕಿದ್ರೆ ಆ ವೋಟ್ಗಳು ಸುರಕ್ಷಿತ ಅನ್ನೋದರ ಬಗ್ಗೆ ಸಂಶಯಗಳಿದ್ದಾವೆ. ಅದನ್ನು ಅನೇಕರು ಚಾಲೆಂಜ್ ಮಾಡಿ, ಬನ್ನಿ ಇದನ್ನು ಹ್ಯಾಕ್ ಮಾಡಿ ತೋರಿಸಿ ಎಲ್ಲ ಆಗಿದೆ. EVMನಲ್ಲಿ ಹಾಕಿದ ಮತಗಳು. ಆದರೆ ಮೊಬೈಲ್ನಲ್ಲಿ ತೆಗೆದುಕೊಂಡಿರುವಂಥ ಡೇಟಾ ಹ್ಯಾಕ್ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳಿದ್ರು ಅವರು ನನಗೆ. ಈ ಸರ್ವೆನಲ್ಲಿ ಮೊಬೈಲ್ನಲ್ಲಿ ಡೇಟಾ ಎಂಟರ್ ಮಾಡ್ಕೊತಾ ಇದ್ದಾರೆ, ಅಥವಾ ಟ್ಯಾಬ್ನಲ್ಲಿ ಡೇಟಾ ಎಂಟರ್ ಮಾಡಿಕೊಳ್ತಾ ಇದ್ದಾರೆ. ಆ ಟ್ಯಾಬನ್ನು ಮೊಬೈಲ್ನ ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಯಾವ ಗ್ಯಾರಂಟಿಯೊಂದಿಗೆ ನಾವು ನಮ್ಮ ವಿವರಗಳನ್ನು ಅಲ್ಲಿ ಕೊಡಬೇಕು ಅಂತ ಅವ್ರು ಕೇಳಿದ್ರು. ಆ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇರಲಿಲ್ಲ. ನಾಸ್ತಿಕ ಹೌದು ಅಲ್ವೋ ಅನ್ನೋ ಥರದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಇದು ವಿವೇಕ್ ರೆಡ್ಡಿಯವರ ವಾದ ಇದು. ಆದರೆ ಒಬ್ಬ ವ್ಯಕ್ತಿಯ ಸಂಪೂರ್ಣ ಹಿನ್ನೆಲೆಯನ್ನು ಪ್ರಶ್ನಿಸಲಾಗ್ತಾ ಇದೆ. ನಾಸ್ತಿಕ ಹೌದು ಅಲ್ವೋ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. 2002ರಲ್ಲಿ ರಾಜ್ಯದಲ್ಲಿ 207 ಜಾತಿಗಳಿದ್ವು. ಈಗ ಸಮೀಕ್ಷೆಯ ಹ್ಯಾಂಡ್ಬುಕ್ನಲ್ಲಿ 1561 ಜಾತಿಗಳ ಉಲ್ಲೇಖ ಇದೆ. ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಪದ ಸೇರಿಸಿದ್ದಾರೆ. ಮುಖ್ಯ ಜಾತಿಯನ್ನೇ ಉಪಜಾತಿ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಜಾತಿ ಬೇರ್ಪಡಿಸುವ ಕೆಲಸ ನಡೀತಾ ಇದೆ. ಇಂಥ ಸಮೀಕ್ಷೆಗೆ ಸರ್ಕಾರ 420 ಕೋಟಿ ಖರ್ಚು ಮಾಡ್ತಾ ಇದೆ. ಉಪಜಾತಿ ಸೃಷ್ಟಿಸಿ ಜನರಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಕಾಂತರಾಜ ಸಮಿತಿ ನೀಡಿದ ವರದಿ ಜಾರಿಯಾಗಿಲ್ಲ, ರಾಜಕೀಯ ಉದ್ದೇಶಕ್ಕಾಗಿ ಮಾಹಿತಿ ಸಂಗ್ರಹಿಸ್ತಾ ಇರೋದು ಅಂತ ವಿವೇಕ್ ರೆಡ್ಡಿ ವಾದ ಮಾಡಿದ್ರು.